ನಮಸ್ಕಾರ ಅಣ್ಣ. ಸತ್ಯ ಬಾ ವಿಕ್ಟರ್. ಹೇಳು ವಿಕ್ಟರ್. ಸತ್ಯ ಬಗ್ಗೆ ಎಲ್ಲರ ಹತ್ರ ವಿಚಾರಿಸಿದೆ ಅಣ್ಣ. ಕಂಪ್ಲೀಟ್ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡಿದೆ. ಓಕೆ ಅಣ್ಣ. ಓಕೆನಾ? ಸರಿ ಇಲ್ವಾ? ಇದೇ ತರ ಪೊಲೀಸ್ನವನು ಮೈಕ್ ಹಿಡ್ಕೊಂಡು ಬಂದಿದ್ದ. ನನ್ನ ಫ್ರೆಂಡ್ ರಾಜ ಹೀಗೆ ಸಿಕ್ಕಾಕೊಂಡಿದ್ದ. ನೀನ್ ಎಲ್ಲಿ ಮೈಕ್ ಇಟ್ಕೊಂಡಿದ್ಯಾ ಅಂತ ನೋಡ್ಲ? ನಿನ್ ಕೈ ಎತ್ತು ಸಾಕು. ಬೇಕಾಗಿಲ್ಲ, ಕಂಪ್ಲೀಟ್ ಆಗಿ ಚೆಕ್ ಮಾಡಿದ್ದೀನಿ. ಇದನ್ನೇ ಬ್ಯಾಕ್ ಗ್ರೌಂಡ್ ಚೆಕ್ ಅಂತ ಹೇಳ್ತೀಯಾ? ಏನ್ ವಿಕ್ಟರ್? ಅಲ್ಲಿ ಮಾತ್ರ ಚೆಕ್ ಮಾಡಿಲ್ಲ, ಬೇಕಾದ್ರೆ ಮಾಡ್ಕೋ. ಮೈಕಲ್ ಸತ್ಯವಾಗ್ಲೂ ಇಲ್ಲ, ಆದ್ರೆ ಇರ್ಬೇಕಾದ ಜಾಗದಲ್ಲಿದೆ. ಕೂತ್ಕೊಳ್ಳ ಬಿಡ ಬಿಡ ಬಿಡ. ಜೈಲಲ್ಲಿ ಎಷ್ಟು ದಿನ ಇದ್ದೆ? 4 ವರ್ಷ. ಏಕೆ? ಗಾಂಜಾ, ಕೊಕೈನ್, ಅನ್ಸ್ಪ್ರೇ. ಅರೆಸ್ಟ್ ಮಾಡಕ್ ಬಂದ ಪೊಲೀಸ್ ಅವ್ರನ್ನ ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಟೆ ಅಂತ ಸೇರಿಸಿ 4 ವರ್ಷ. ಆದ್ರೆ ಕೊಲ್ಲೋ ಮನ್ಸಿರ್ಲಿಲ್ಲ. ಇತ್ತು. ಅಣ್ಣ, ಇವ್ ನಂಗೆ 6 ತಿಂಗಳಿಂದ ಗೊತ್ತು. ನಾವಿಬ್ರು ಒಳ್ಳೆ ಫ್ರೆಂಡ್ಸ್ ಆಗಿದ್ದೀವಿ. ಏನ್ ಸತ್ಯ, ನಿನಗೊಬ್ಬ ಡ್ರೈವರ್ ಬೇಕು ಅಂತ ಹೇಳಿದ್ಯಲ್ಲ ಅಣ್ಣ. ಕಾರ್ ತುಂಬಾ ಚೆನ್ನಾಗಿ ಓಡಿಸ್ತಾನಣ್ಣ, ಕಿಲಾಡಿ. ಕಾರಲ್ಲಿ ಗೊತ್ತಿಲ್ಲದ ವಿದ್ಯೆನೇ ಇಲ್ಲ. ಇವ್ನು ನಮ್ಗೆ ಖಂಡಿತ ಬೇಕಾಗ್ತಾನೆ. ನಿಯತ್ತಾಗಿರ್ತಾನಣ್ಣ. ಸೊ ಮ್ಯಾಥ್ಯೂ ಜೆಂಟ್ಲ್ಮನ್, ಫಾದರ್ ಮ್ಯಾಥ್ಯೂ. ಮೊದಲು ಫಾದರ್ 13ನೇ ವಯಸ್ಸಿನಲ್ಲಿ ಚರ್ಚ್ಗೋಸ್ಕರ ಬದುಕನ್ನೇ ಅರ್ಪಣೆ ಮಾಡಿದವನು. ಅವನ ಜೊತೆಲಿದ್ದ ಒಂದು ಚಿಕ್ಕ ಹುಡುಗನ ಒಂದು ಗ್ಯಾಂಗ್ ಸಾಯಿಸ್ತು, ಆದಿ ತಮ್ಮನ ಗ್ಯಾಂಗು. ಅವತ್ತು ಬಂದು ಕೆತ್ತವನು ಇವತ್ತು ತಿರುವನ್ವೇಲಿ, ತೂತುಕುಡಿ, ನಾಗರ್ಕೋಯಿಲ್, ಮಂಗಳೂರು, ಬೆಂಗಳೂರು, ಬಾಂಬೆ ಇವನ್ ರಾಜ್ಯನೇ. ಇವತ್ತು ಇವನ ಹತ್ರ 200 ಫುಲ್ ಟೈಮ್ ಡೀಲರ್ಸ್ ವರ್ಕ್ ಮಾಡ್ತಾ ಇದ್ದಾರೆ. ಇದರಲ್ಲಿ ಬಂತ ತುಂಬಾ ಚಿಕ್ಕ ಹುಡುಗರು ಇಲ್ಲಿಂದ ಗಾಂಜಾ, ಕೊಕೈನ್ ಪ್ಯಾಕೆಟ್ ನ ಕಳ್ತನ ಮಾಡಿ ತಗೊಂಡೋಗ್ತಾರೆ. ಅವನ ಜೊತೆ ಯಾವಾಗ್ಲೂ ಅವನ ಸುತ್ತ 10 ಗುಂಡಾಗಳಿರ್ತಾರೆ. ವೆರಿ ಡೇಂಜರಸ್. ಫಾದರ್ ಮ್ಯಾಥ್ಯೂನ ಗ್ಯಾಂಗ್ ನಲ್ಲಿ ಮುಖ್ಯವಾದ ಮನುಷ್ಯ ಈ ವಿಕ್ಟರ್. ಇವರು ಸತ್ಯ, ಗ್ಯಾಂಗ್ಸ್ಟರ್. ಮ್ಯಾಥ್ಯೂಗೆ ಡ್ರೈವರ್. ಸತ್ಯ, ಆಂಬ್ಯುಲೆನ್ಸ್ ಈ ಕಡೆನೇ ಬರ್ತಾ ಇದೆ. ಹೋಗು ಹೋಗು, ಗುದ್ದು ಹೋಗು, ಗುದ್ದು ಸಾಯಿಸು. ಸತ್ಯ ಸೂಪರ್. ಏಯ್ ಪೊಲೀಸರು ಬರೋ. ಏಯ್ ಆಂಬ್ಯುಲೆನ್ಸ್ ಹೋಗಿ. ಏಯ್ ಕವರ್ ಮಾಡಿ. ಏಯ್ ಆಂಬ್ಯುಲೆನ್ಸ್ ಬೇಗ ಬರೋಣ. ಕಮರೋ. ಏಯ್ ಅಲ್ಲಿ ಕೂರ್ಸೋಣ. ಕರೆದು. ಏಯ್ ಗಾಡಿ ಕೂರ್ಸೋಣ. ಏಯ್ ಗಾಡಿ ಎತ್ತಿ. ಸತ್ಯ, ಏಯ್ ಸತ್ಯ ಗಾಡಿ ಎತ್ತು. ಓಕೆ. ಏಯ್ ಎತ್ತ ಗಾಡಿ. ಸತ್ಯ ಬೇಗ ಗಾಡಿ ಎತ್ತು. ಈ ನಾಯಿ ನಾವು ಎತ್ತಾಕೊಂಡು ಬಂದಿದ್ದು ಒಂದು ದೊಡ್ಡ ಹುಲಿಗೋಸ್ಕರ. ಈಗ ಬರ್ತಾನ ನೋಡು. ಎಲ್ಲಿದ್ದಾನೆ ಹೇಳು. ಆ ವಿಷಯ ನಿಂಗೆ ಗೊತ್ತಾ? ಅವನ ಬಗ್ಗೆ ಹೇಳದೆ ಇದ್ರೆ ನಿನ್ ಮೇಲೆ ಹೋಗ್ತಾ ಇರ್ತೀಯ. ನಮಸ್ಕಾರ ಸರ್. ಮ್ಯಾಥ್ಯೂ ಎಲ್ಲಿದ್ದಾನೆ? ಇಲ್ಲ, ನಮ್ಮ ಪಕ್ಕದಲ್ಲೇ ಇದ್ದಾನೆ. ಏನು ಪ್ರಾಬ್ಲಮ್ ಇಲ್ಲ ಬಿಡಿ. ಸರಿ. ವಿಕ್ಟರ್ ಅಣ್ಣ, ಸತ್ಯ ನೀ ಅಲ್ಲೇರು. ಸಾಯಿಸ್ಬಿಡ್ತೀನಿ. ಹೇಳೋ. ಸತ್ಯ ಹೇಳಿಲ್ಲ ಅಂದ್ರೆ ನೀನ್ ಎದಳ ಎದಳ. ಸಿಕ್ಕಿರಲ್ಲ ಅಣ್ಣ. ಅಯ್ಯೋ, ನಾವು ಹೋಗಿ ಅವನನ್ನ ಎತ್ತಕೊಂಡ್ ಬಂದ್ವಿ. ಅದಕ್ಕೆ ಒಳ್ಳೇದಾಯ್ತು ನೋಡಿ. ಇವಾಗ ಫುಲ್ ಬಾಯಿ ಬಿಡ್ತಾನೆ ನೋಡಿ. ಇವಾಗ ಎಲ್ಲ ಗೊತ್ತಾಗುತ್ತೆ. ಬನ್ನಿ. ಏನಿದು? ಸತ್ಯ, ಏನ್ ಮಾಡ್ತಿದ್ಯಾ? ಸತ್ಯದೇವ್, IPS. ನೀವೆಲ್ಲರೂ ಸ್ವಲ್ಪ ಹೊತ್ತು ಅಲ್ಲೇ ನಿಂತ್ಕೊಂಡಿದ್ರೆ ಒಳ್ಳೇದು ಅನ್ಸುತ್ತೆ. ನಮ್ ಕಡೆಯವರು ಇಲ್ಲಿಗೆ ಬರೋವರೆಗೂ. ಸತ್ಯ, ವಿಕ್ಟರ್, ನೀನೊಬ್ನೇ ಇಲ್ಲಿ ಸ್ವಲ್ಪ ಒಳ್ಳೆಯವನು, ಆದ್ರೆ ನೀ ತುಂಬಾ ಕೆಟ್ಟವನು. 7 ತಿಂಗಳಿಂದ ನಾನು ನಿನ್ನ ಹತ್ರ ಮಾತಾಡಕ್ ಬಂದಿದ್ದು, ಪಳಗಿದ್ದು ಎಲ್ಲಾನು ಈ ಒಂದು ನಿಮಿಷಕ್ಕಾಗಿನೇ. ಈ ಮ್ಯಾಥ್ಯೂನ ಎತ್ತಕ್ಕೋಸ್ಕರ ವೆಯ್ಟ್ ಮಾಡಿದ್ದಕ್ಕೆ ಇವತ್ತು ಈ ನಾಯಿ, ಈ ದೊಡ್ಡ ಮನುಷ್ಯನು ನನಗೆ ಬೋನಸ್.
ಥ್ಯಾಂಕ್ ಯು ವಿಕ್ಟರ್. 98% ಪೊಲೀಸ್ನವರು ಅವ್ರ ಕೆರಿಯರ್ ಪೂರ್ತಿ ಅವ್ರಿಗೆ ಕೊಟ್ಟ ಗನ್ನ ಹೋಲ್ಸ್ಟಲ್ನಿಂದ ಹೊರಗಡೆ ತೆಗೆಯೋದೇ ಇಲ್ಲ. ತೆಗೆದಿದ್ರು ಶೂಟ್ ಮಾಡಿರೋದಿಲ್ಲ. ನಾನು ಆ ಮಿಕ್ಕ 2% ಅಲ್ಲಿರೋನು. ಇವನನ್ನ ಕರ್ಕೊಂಡು ಬಂದೆ. ಹೋಗ ಕಡೆ ಬೇಡ. ಇವರು ಸತ್ಯ. ನನ್ನನ್ನು ಅವ್ರ ಜೊತೆ ಆಚೆ ಎಲ್ಲಾರ ನೋಡಿ ಸುಟ್ಟಾಕ್ಬಿಟ್ಟಿರ. ಹುಷಾರು. ಚೆನ್ನಾಗಿ ನೋಡಿ. ಇಟ್ಸ್ ಮೀ ಸತ್ಯದೇವ್. ಒಂದು ಚಿಕ್ಕದಾದ ಗೋಡೆ. ಈ ಕಡೆ ಇದ್ರೆ ನೀನು ಒಳ್ಳೆಯವನು, ಆ ಕಡೆ ಹೋದ್ರೆ ನೀನು ಕೆಟ್ಟವನು. ಆ ಕಡೆ ಇರೋ ನೀನು ಈ ಕಡೆ ಬರಬೇಕು. ಅದಕ್ಕೆ ಇನ್ನೂ ಉಸಿರಾಡ್ತಿದ್ಯಾ? ಇಲ್ಲ, ನಾನು ಹಾಗೇನೆ ಅಲ್ಲೇ ಇರ್ತೀನಿ ಅಂತ ಹಠ ಹಿಡಿದ್ರೆ ನಿನ್ನ ಸಾವು ನಿಶ್ಚಯ. ಯೋಚನೆ ಮಾಡು.